ಹವಾಮಾನ ಬೇಸಿಗೆಯಲ್ಲಿ 50 ಡಿಗ್ರಿ ತಲುಪತ್ತೆ ಅಂತಲೂ ಹೇಳಿದ್ರು. ಹವಾಮಾನ ಹೌದು, ಆದರೆ ಒಮಾನಿನ ಸ್ವದೇಶಿ ಜನ ಅಂದರೆ ಒಮಾನಿಗಳು, ಅವರ ಸ್ನೇಹ ಬಹಳ ತಂಪು. ಅವರು ಯಾವುದೇ ಯೋಚನೆ ಇಲ್ಲದೆ ಭಾರತೀಯರ ಜೊತೆ ಸಹಜವಾಗಿ ಒಡನಾಟ ಇಟ್ಕೊಂಡಿರ್ತಾರೆ. ಅವರ ಸ್ನೇಹ ಬಹಳ ತಂಪು. ಇನ್ನು ಕಾರ್ಯಕ್ರಮ ಮುಂದುವರಿಸ್ತಾ ಮುಂದೆ ಮಾತನಾಡಲಿದ್ದಾರೆ ವಿಶ್ವೇಶ್ವರ ಭಟ್ ಅವರು. ಅವರ ಪರಿಚಯ: ವಿಶ್ವೇಶ್ವರ ಭಟ್ ಅವರು ಉತ್ತರ ಕರ್ನಾಟಕ ಜಿಲ್ಲೆಯ ಕುಮಟಾದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮೂರೂರಿನವರು. ಓದಿದ್ದು MSc, 4 ಚಿನ್ನದ ಪದಕಗಳೊಂದಿಗೆ MA ಪದವಿ, ಇಂಗ್ಲೆಂಡಿನಲ್ಲಿ ಪತ್ರಿಕೋದ್ಯಮದಲ್ಲಿ ಉನ್ನತ ವ್ಯಾಸಂಗ. ಇನ್ನು ವೃತ್ತಿ ಜೀವನ: ಸಂಯುಕ್ತ ಕರ್ನಾಟಕ ಕನ್ನಡಪ್ರಭದಲ್ಲಿ ಉಪಸಂಪಾದಕರಾಗಿ, ವಿಜಯ ಕರ್ನಾಟಕ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರಾಗಿ, ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಕೇಂದ್ರ ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಖಾತೆಯ ಸಚಿವರಿಗೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ವಿಶ್ವವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು. 108 ವಿಶ್ವ, ಇದೇ ಅಂತರಂಗ ಸುದ್ದಿ ಹಾಗೂ ವಿದೇಶ ಕಾಲ ಶೀರ್ಷಿಕೆಯ ಅಂಕಣಕಾರರು. 75ಕ್ಕೂ ಹೆಚ್ಚು ದೇಶ ಸುತ್ತಿದ ಅನುಭವ. ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜೊತೆ 14 ದಿನ 4 ದೇಶಗಳಲ್ಲಿ ಪಯಣಿಸಿದ್ದಾರೆ. 2005ರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಇವರಿಗೆ ಸಂದಿವೆ. ಈವರೆಗೂ 64ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸುತ್ತಾ ಇವರ ಸಾರಥ್ಯದಲ್ಲಿ ಕ್ಲಬ್ ಹೌಸ್ನಲ್ಲಿ ಅರಿವಿನ ಸಂವಾದ ಆಯೋಜಿಸುತ್ತಾ ಬಂದಿದ್ದಾರೆ. ಅನೇಕ ವಿಷಯ ತಜ್ಞರನ್ನು ಕರೆಸಿ ಕೇಳುಗರಿಗೆ ಬೇರೆ ಬೇರೆ ವಿಷಯಗಳ ಅರಿವು ಮೂಡಿಸುತ್ತಿದ್ದಾರೆ. 700ಕ್ಕೂ ಹೆಚ್ಚು ಸಂಚಿಕೆಗಳನ್ನು ಬಿತ್ತರಿಸಿ ಜನಗಳ ಮನಗಳನ್ನು ತುಂಬಿದ್ದಾರೆ. ಇದು ನಾವೆಲ್ಲರೂ ಆಲಿಸಲೇಬೇಕಾದ ಕಾರ್ಯಕ್ರಮ. ನಮ್ಮ ಅತಿಥಿ ವಿಶ್ವೇಶ್ವರ ಭಟ್ಟರು ಪುಸ್ತಕದ ಬಗ್ಗೆ ಒಂದಷ್ಟು ಮಾತನಾಡಬೇಕಾಗಿ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಸನ್ಮಿತ್ರರಾದಂಥ ಮಹೇಶ್ ಜೋಶಿಯವರೇ, ಆತ್ಮೀಯರಾದಂಥ ರಾಧಾಕೃಷ್ಣ ಅಡಿಗ ಅವರೇ, ಡಾಕ್ಟರ್ ಲಕ್ಷ್ಮೀನಾರಾಯಣಪ್ಪ ಅವರೇ, ಇವತ್ತು ಬಿಡುಗಡೆಯಾಗಿರುವಂಥ ಗ್ರಂಥದ ಲೇಖಕರು ಸಂಪಾದಕರು ಆದಂಥ ಸನ್ಮಾನ್ಯ ಸನ್ಮಿತ್ರರಾದಂಥ ರಂಗನಾಥ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ, ನಾನು ಮೊಟ್ಟ ಮೊದಲನೇದಾಗಿ ಇಂದು ಬಿಡುಗಡೆಯಾದಂಥ ಅರಬ್ಬರ ನಾಡಿನಲ್ಲಿ ಕನ್ನಡಿಗರು ಕೃತಿಯನ್ನು ಸಂಪಾದಿಸಿದಂಥ ರಂಗನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಈ ಕೃತಿ ಇದರ ಅಗತ್ಯ ಇತ್ತು. ನಾನು ಸಾಮಾನ್ಯವಾಗಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಕನ್ನಡಿಗರನ್ನು ನೋಡಿದರೂ ಕೂಡ ಅವರಿಂದ ತಾವು ನೆಲೆಸಿದಂತಹ ಒಂದು ದೇಶದ ಬಗ್ಗೆ ಕೃತಿಗಳನ್ನು ಬರೆಸಿರುವಂತಹ ನಿದರ್ಶನಗಳು ತೀರಾ ಅಪರೂಪ ಅಂತ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬೇರೆ ದೇಶಗಳಿಗೆ, ವಿದೇಶಗಳಿಗೆ ಉದ್ಯೋಗ ನಿಮಿತ್ತವಾಗಿ ಹೋದರೂ ಕೂಡ ತಾವು ಕೆಲಸ ಮಾಡಿದಂತಹ ದೇಶದ ಬಗ್ಗೆ ತಾಯ್ನಾಡಿನಲ್ಲಿರುವಂತಹ ಕನ್ನಡಿಗರಿಗೆ ಅದನ್ನು ಪರಿಚಯಿಸುವಂತಹ ಕೆಲಸಗಳು, ಪ್ರಯತ್ನಗಳು ಬಹಳ ಕಡಿಮೆ. ಆದರೆ ರಂಗನಾಥ್ ಅವರು ತಮ್ಮ ಸಹಮಿತ್ರರ ಜೊತೆ ಸೇರಿ
ಅರಬ್ಬರ ನಾಡಿನಲ್ಲಿ ಕನ್ನಡಿಗರು ಅನ್ನುವಂಥ ಒಂದು ಸೊಗಸಾದಂಥ ಒಂದು ಪುಸ್ತಕವನ್ನು ನಮಗೆ ನೀಡುವುದರ ಮೂಲಕ ಒಮಾನ್ ದೇಶವನ್ನು ಪರಿಚಯಿಸುವಂತಹ, ನಮ್ಮೆಲ್ಲರಿಗೂ ಕೂಡ ಅದನ್ನು ಹತ್ತಿರ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಅವರನ್ನು ಶ್ಲಾಘಿಸ್ತೇನೆ. ನಾನು ಇರಾನ್ ಮತ್ತು ಇರಾಕನ್ನು ಬಿಟ್ಟರೆ ಬಹುತೇಕ ಇಸ್ಲಾಮಿಕ್ ಕಂಟ್ರಿಯನ್ನು, ಅರಬ್ ದೇಶಗಳನ್ನು ನಾನು ಭೇಟಿ ಕೊಟ್ಟಿದ್ದೇನೆ. ಒಮಾನಿಗೆ ನಾನು 3 ಸಲ ಹೋಗಿದ್ದೆ. ಈಗಾಗಲೇ ಅವರು ತಮ್ಮ ಪ್ರಾತ್ಯಕ್ಷಿಕೆಯಲ್ಲೂ ಕೂಡ ತೋರಿಸಿದರು ಅಂತ. ಒಮಾನ್ ಬಗ್ಗೆ ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಅಥವಾ ಸರಿಯಾದಂಥ ಕಲ್ಪನೆ ಇಲ್ಲ. ಅರಬ್ ರಾಷ್ಟ್ರಗಳಲ್ಲೇ ಬಹಳ ಸುಂದರವಾದಂತಹ ಎಲ್ಲ ರೀತಿಯ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವಂಥ ದೇಶ ಒಮಾನ್. ನೀವು ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ. ಬಹುಶಃ ಈ 10 ನಿಮಿಷದ ಸಾಕ್ಷ್ಯಚಿತ್ರವನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಭಾಷಣ ಇದ್ದಿದ್ದ ನಾನು ಅದರ ಬಗ್ಗೆನೇ ಹೇಳ್ತಾ ಇದ್ದೆ. ನಾನು ಇದರಲ್ಲಿ ಸುಮಾರು ಒಂದು 80ರಷ್ಟು ಭಾಗಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಅದರಲ್ಲೂ ವಿಶೇಷವಾಗಿ ದರ್ಬತ್ ಅನ್ನುವಂಥ ಒಂದು ಪ್ರದೇಶ, ನೀವು ನೋಡಿದ್ರಿ ಅಂತ, ಜಲಪಾತಗಳು ಇರುವಂಥ ದರ್ಬತ್ ಅನ್ನುವಂಥ ಒಂದು ಪ್ರದೇಶ ಬಹಳ ಸುಂದರವಾದಂಥ ಒಂದು ಪ್ರದೇಶ. ಪ್ರಾಯಶಃ ನಾವು ಕರ್ನಾಟಕದಲ್ಲೂ ಆ ರೀತಿಯಾದಂಥ ಜಲಪಾತವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಲ್ಲಾಪುರ ತಾಲೂಕಿನಲ್ಲಿ, ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನಲ್ಲಿ, ಒಂದೇ ತಾಲೂಕಿನಲ್ಲಿ 27 ಜಲಪಾತಗಳು ಇದ್ದರೂ ಕೂಡ ದರ್ಬತ್ನಲ್ಲಿ ಪ್ರಾಯಶಃ ಒಂದೇ ಜಾಗದಲ್ಲಿ 30ಕ್ಕೂ ಹೆಚ್ಚು ಜಲಪಾತಗಳು ಇರೋದನ್ನು ನಾವು ಕಾಣ್ತೇವೆ ಅಂಥ ಸುಂದರವಾದಂಥ ಒಂದು ಪ್ರದೇಶ. ಒಮಾನ್ನಲ್ಲಿ ಹಲವು ವರ್ಷಗಳ ಕಾಲ ಇದ್ದಂಥ ನನ್ನ ಸ್ನೇಹಿತರಾದಂಥ ನಿರಂಜನ್ ವಾನಳ್ಳಿಯವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಒಮಾನ್ ಬಗ್ಗೆ. ಅದರಲ್ಲಿ ಒಂದು ಕಡೆಗೆ ಬರುತ್ತೆ ಏನು ಅಂತಂದರೆ, ಅರಬ್ ನಾಡಿನ ಕೃಷಿ ಪ್ರಧಾನ ದೇಶ ಒಮಾನ್ ಅಂತ. ನನಗೆ ಆ ಲೇಖನವನ್ನು ಓದಿದಾಗ ಭಾಳ ಆಶ್ಚರ್ಯ ಆಗಿತ್ತು. ಒಮಾನ್ನಲ್ಲಿ ಇಷ್ಟೆಲ್ಲ ಕೃಷಿ ಚಟುವಟಿಕೆಗಳು ನಡೀತಾ ಇದೆಯಲ್ಲ ಅಂತ ಭಾಳ ಸಂತೋಷ ಆಗಿತ್ತು. ಆದರೆ ಅದನ್ನು ನಾನು ಸಾಕ್ಷಾತ್ ನನ್ನ ಕಣ್ಣಿನಲ್ಲೇ ನೋಡಿದಾಗ ನನಗೆ ನಿಜಕ್ಕೂ ಇನ್ನಷ್ಟು ಆಶ್ಚರ್ಯ ಆಯಿತು ಅಂತ. ಮರುಭೂಮಿ ಅಂತ ಒಂದು ಪ್ರದೇಶದಲ್ಲಿ ಒಮಾನ್ನ ಜನತೆ ತಮ್ಮ ದೇಶವನ್ನು ಕಟ್ಟಿಕೊಂಡಿರುವಂಥ ರೀತಿ ಎಂಥವರಿಗಾದರೂ ಕೂಡ ಅಚ್ಚರಿಯನ್ನು ಮೂಡಿಸುವಂಥದ್ದು. ನಾನು ಒಮಾನ್ ಮಸ್ಕತ್ನಿಂದ ಸಲಾಲ್ ತನಕ, ಬಹುಶಃ ಒಮಾನ್ದಲ್ಲಿ ಇದ್ದವರು ಕೂಡ ಹೋಗಿರಲಿಕ್ಕಿಲ್ಲ, ನಾನು ಅಭಿಮಾನದಿಂದ ಹೇಳ್ಕೊಳ್ತೇನೆ, ಸುಮಾರು 2000 ಕಿಲೋಮೀಟರ್ ದೂರ ಮಸ್ಕತ್ತಿಂದ ಸಲಾಲ್ ತನಕ ನಾವೊಂದು ರೋಡ್ ಟ್ರಿಪ್ ಮಾಡಿದ್ವಿ ಅಂತ. 8 ದಿವಸಗಳ ಕಾಲ ರೋಡ್ ಟ್ರಿಪ್ಪನ್ನು ಮಾಡಿ ನಿಮಗೆ ಮರುಭೂಮಿಯ ಭಯಾನಕ ಚಿತ್ರಣ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಅಂತ. ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಮರುಭೂಮಿ ಅಂದರೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಆದರೆ ನೀವು ಒಮಾನಿನ ಮರುಭೂಮಿಯನ್ನು ನೋಡಿದಾಗ ಸುಮಾರು 250-300 ಕಿಲೋಮೀಟರ್ಗಳ ದೂರದ ತನಕವೂ ಕೂಡ ನಿಮಗೆ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೂಡ ಕಾಣೋದಿಲ್ಲ. ಅಲ್ಲಿ ಪೆಟ್ರೋಲ್ ಬಂಕ್ಗಳನ್ನು ಬಿಟ್ಟರೆ, ಅಲ್ಲಲ್ಲಿ ಒಂಟೆಗಳನ್ನು ಬಿಟ್ಟರೆ ಪ್ರಾಯಶಃ ಬೇರೆ ಯಾವ ಪ್ರಾಣಿಗಳು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ 300-400 ಕಿಲೋಮೀಟರ್ನ ಕ್ರಮಿಸುವಂಥ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ನಮ್ಮ ವಾಹನವೇನಾದರೂ ಕೆಟ್ಟರೆ ಅಲ್ಲಿ ದೇವರು ಕರೆದರೂ ಕೂಡ ಬರೋದಿಲ್ಲ ಅಂತ. ಆ ರೀತಿಯಾದಂಥ ಒಂದು ಭಯಾನಕವಾದಂಥ ಒಂದು ಮರುಭೂಮಿ, ನಿಶ್ಶಬ್ದವಾದಂಥ ಒಂದು ಮರುಭೂಮಿ. ಅಲ್ಲಿ ನಾವು ರಾತ್ರಿ ಸುಮಾರು 11 ಗಂಟೆಯಿಂದ ಬೆಳಗಿನ ಜಾವದ 4 ಗಂಟೆ ತನಕನೂ ಕೂಡ ನಾವು ಅಲ್ಲಿ ಪ್ರವಾಸವನ್ನು ಮಾಡಿದ್ವಿ. ಹಾಗೆ ಇಲ್ಲಿ ಒಂದು ಕಿರು ಪ್ರಸ್ತಾವವನ್ನು ಕೂಡ ನಾವು ನೋಡಿದ್ವಿ. ಸುರ್ ಅನ್ನುವಂಥ ಒಂದು ದ್ವೀಪದಲ್ಲಿ ನಾವು ಮುಖ್ಯವಾಗಿ ನಾನು ಹೋಗಿದ್ದು ಆಮೆ ಮೊಟ್ಟೆ ಇಡುವುದನ್ನು ನೋಡಬೇಕು ಅಂತಲೇ ನಾನು ಒಮಾನಿಗೆ ಹೋಗಿದ್ದೆ. ಬಹಳ ಜನರಿಗೆ ಆಶ್ಚರ್ಯ ಆಗಿತ್ತು, ನೀವು ನಾಮಕರಣಕ್ಕೆ ಕರೆದರೆ ಬರೋದಿಲ್ಲ, ಆದರೆ ಆಮೆ ಮೊಟ್ಟೆ ಇಡೋದನ್ನು ನೋಡಲಿಕ್ಕೆ ಅಂತೇಳಿ ಹೋಗಿದ್ದೀರಿ ಅಂತೇಳಿ ನನ್ನನ್ನು ಹಾಸ್ಯ ಮಾಡಿದರು ಭಾಳ ಜನ. ಆದರೆ ನಾವೆಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದು ಅಪರೂಪದ ದೃಶ್ಯ ನಿಮಗೆ ಒಮಾನ್ದಲ್ಲಿ ತೆರೆದುಕೊಳ್ಳುತ್ತೆ. ಈ ಸುರ್ ಅನ್ನುವಂತಹ ಒಂದು ದ್ವೀಪದಲ್ಲಿ ಬಹುಶಃ ಜನವರಿ 1
ಈಗ ಬಹಳ ಸರಿಯಾದಂಥ ಒಂದು ಸಮಯ. ಯಾರಿಗಾದರೂ ದುಡ್ಡು ಮತ್ತು ಹಣ ಇದ್ದರೆ ಮತ್ತು ಸಮಯ ಇದ್ದರೆ ಖಂಡಿತವಾಗಿಯೂ ಕೂಡ ಈಗ ಹೋಗಬೇಕು ಅಂತ ಒಮಾನ್ಗೆ. 1ನೇ ತಾರೀಕಿನಿಂದ ಡಿಸೆಂಬರ್ 25ರಿಂದ ಅಂತ ಹೇಳ್ತಾರೆ, ಡಿಸೆಂಬರ್ 25ರಿಂದ ಜನವರಿ 30ರ ತನಕ ಸುಮಾರು 1 ಎಕರೆ ಜಾಗದಲ್ಲಿ 15,000 ಆಮೆಗಳು ಬಂದು ಅಲ್ಲಿ ಮೊಟ್ಟೆಯನ್ನು ಇಡ್ತವೆ ಅಂತ. ಅದರ ವೈಶಿಷ್ಟ್ಯ ಏನು ಅಂತಂದರೆ, ಸಾಮಾನ್ಯವಾಗಿ ಆಮೆಗಳು ಎಲ್ಲ ಕಡೆಯೂ ಕೂಡ ಮೊಟ್ಟೆಯನ್ನು ಇಡೋದಿಲ್ಲ. ಅದಕ್ಕೆ ವಿಶೇಷವಾದಂಥ ಒಂದು ಜಾಗವೇ ಬೇಕು. ಯಾಕೆ ಅಂತಂದರೆ ಆಮೆ ಮೊಟ್ಟೆಯನ್ನು ಇಟ್ಟ ತಕ್ಷಣ ಈ ಸೀಗಲ್ ಅನ್ನುವಂಥ ಒಂದು ಪಕ್ಷಿ ಬಂದು ಅದನ್ನು ತಿಂದುಕೊಂಡು ಹೋಗ್ಬಿಡುತ್ತೆ ಅಂತ. ಸುಮಾರು 40-45 ಮೊಟ್ಟೆಗಳನ್ನು ಒಂದು ಆಮೆ ಇಟ್ಟರೆ ಅದರಲ್ಲಿ 30-35 ಮೊಟ್ಟೆಗಳನ್ನು ಈ ಸೀಗಲ್ ಅನ್ನುವಂಥ ಒಂದು ಪಕ್ಷಿ ಬಂದು ತಿಂದುಕೊಂಡು ಹೋಗ್ಬಿಡುತ್ತೆ. ಹೀಗಾಗಿ ಆ ಪಕ್ಷಿಯಿಂದ ರಕ್ಷಣೆಯನ್ನು ಪಡಿಬೇಕು ಅಂತಂದರೆ ಸುತ್ತಲೂ ಕೂಡ ಗುಡ್ಡಗಳಿರಬೇಕು, ಬಹಳ ಅಲ್ಲಿ ಜನವಸತಿ ಇರಬಾರದು, ಒಂದು ಸೆಕ್ಲೂಡೆಡ್ ಆದಂತಹ ಒಂದು ಪ್ರದೇಶ ಆಗಿರಬೇಕು. ಅಂಥ ಒಂದು ಪ್ರದೇಶದಲ್ಲಿ ಮಾತ್ರ ಮೊಟ್ಟೆಗಳು ಆಮೆ ಬಂದಲ್ಲಿ ಮೊಟ್ಟೆಯನ್ನು ಇಡ್ತವೆ. ಇದರಲ್ಲಿ ಒಂದು ಭಾಳ ವಿಶಿಷ್ಟ ಇದೆ. ಏನಂತಂದರೆ, 1 ಎಕರೆ ಜಾಗದಲ್ಲಿ 15,000 ಆಮೆಗಳು ಬಂದು ಮೊಟ್ಟೆಯನ್ನು ಇಡ್ತವೆ. ಮೊಟ್ಟೆಯನ್ನು ಸುಮ್ಮನೆ ಇಡೋದಿಲ್ಲ, ಭೂಮಿಯ ಒಳಗಡೆ ಸುಮಾರು ಒಂದು 2 ಅಡಿ 3 ಅಡಿ ಆಳಕ್ಕೆ ಹೋಗಿ ಅಲ್ಲಿ ಮೊಟ್ಟೆಯನ್ನು ಇಡ್ತವೆ. ಅದೂ ಕೂಡ ಭೂಮಿಯ ಒಳಗಡೆ ಒಂದು 2-3 ದಿವಸ ಇರುತ್ತೆ ಅಂತ. ನಂತರ ಹೊರಗಡೆ ಹೋಗುತ್ತೆ, ಮೊಟ್ಟೆಯನ್ನು ಇಟ್ಟು ಹೊರಗಡೆ ಹೋಗಿ ಕಡಲನ್ನು ಸೇರಿಕೊಳ್ಳುತ್ತೆ, ಸಮುದ್ರವನ್ನು ಸೇರಿಬಿಡುತ್ತೆ. ಮೊಟ್ಟೆ ಇಟ್ಟು ಸುಮಾರು 18ರಿಂದ 20 ದಿವಸಗಳ ನಂತರ ಆ ಮೊಟ್ಟೆ ಇಟ್ಟಂಥ ತಾಯಿ ಆಮೆ ತಾನು ಎಲ್ಲಿ ಮೊಟ್ಟೆಯನ್ನು ಇಟ್ಟಿದ್ದೋ ಅಲ್ಲಿಗೇ ಬರುತ್ತೆ ಅಂತದು. ಇದು ಪ್ರಾಯಶಃ ಯಾವ GPS-ಗೂ ಕೂಡ ಸಾಧ್ಯ ಇಲ್ಲ ಅಂತ. ಇದು ಒಂದು ತಾಣದಲ್ಲಿ 15,000 ಮೊಟ್ಟೆ ಇಟ್ಟಂಥದ್ದನ್ನು ಇಂಥಲ್ಲೇ ತಾನು ಮೊಟ್ಟೆ ಇಟ್ಟಿದ್ದೀನಿ ಅನ್ನುವಂಥದ್ದನ್ನು ಅದು ಬಂದು ಪತ್ತೆ ಹಚ್ಚುತ್ತೆ. 2 ದಿವಸ ಕಾವು ಕೊಟ್ಟ ನಂತರ ಮರಿಗಳು ಹೊರಗಡೆ ಬರುತ್ತೆ. ಈ ಮರಿಗಳು ಹೊರಗಡೆ ಬರುವಂಥ ದೃಶ್ಯ ಅದ್ಭುತ ಅಂತ. ಇದನ್ನು ನೋಡಲಿಕ್ಕೆ ಅಂತಲೇ ನಾವು ಹೋಗಿದ್ದು. ಅದು ಸುಮಾರು ಬೆಳಗಿನ ಜಾವ 4 ಗಂಟೆ 5 ಗಂಟೆ ಹೊತ್ತಿಗೆ ಆ ಮರಿಗಳೆಲ್ಲ ಹೊರಗಡೆಗೆ ಬಂದು ಇನ್ನೇನು ಕಡಲನ್ನು ಸೇರಬೇಕು ಅನ್ನೋತ್ತಿಗೆ ಆ ಎಲ್ಲ ಹಕ್ಕಿಗಳು ಬಂದು ಅದನ್ನು ತಿನ್ಕೊಂಡು ಹೋಗ್ಬಿಡುತ್ತೆ. ನಾನು ಈಗಾಗಲೇ ಹೇಳಿದಾಗೆ 45 ಮೊಟ್ಟೆಯನ್ನು ಇಟ್ಟರೆ ಒಂದು 35 ಮೊಟ್ಟೆಗಳನ್ನು ಹಕ್ಕಿಗಳು ತಿನ್ಕೊಂಡು ಹೋಗ್ಬಿಡುತ್ತೆ. ಇನ್ನು ಉಳಿದ 10 ಮರಿಗಳು ನೀವಿನ್ನೇನು ಕಡಲನ್ನು ಸೇರಬೇಕು ಅನ್ನುವಂಥ ಒಂದು ಹೊತ್ತಿನಲ್ಲಿ ಜಲಚರಗಳು, ಅದಕ್ಕಿಂತ ದೊಡ್ಡದಾದಂಥ ಒಂದು ಜಲಚರಗಳು ಬಂದು ಅದನ್ನು ಕೂಡ ತಿಂದುಬಿಡುತ್ತೆ. ಅಂದರೆ ಒಂದು ಆಮೆ 45 ಮೊಟ್ಟೆಯನ್ನು ಇಟ್ಟರೆ ಬದುಕುವಂಥದ್ದು ಒಂದು 5ರಿಂದ 8 ಮಾತ್ರ ಮರಿಗಳಾಗತ್ತೆ. ಇಷ್ಟೇ ಆಗಿದ್ದರೆ ನನಗೆ ಇದು ಅಂದರೆ ಅದೊಂದು ಬಹಳ ಗ್ರೇಟ್ ಅಂತ ಅನಿಸ್ತಾ ಇರಲಿಲ್ಲ. ಹುಟ್ಟಿದ ಮರಿಗಳು ಕಡಲನ್ನು ಸೇರಿಕೊಂಡು ಸುಮಾರು ಒಂದು 20, 25, 30 ವರ್ಷಗಳ ಕಾಲ ಅದು ಸಮುದ್ರದಲ್ಲಿ ಕಳೆಯುತ್ತೆ. ಹತ್ತಿರ ಒಂದು 15,000 ಕಿಲೋಮೀಟರ್ ಸಮುದ್ರದಲ್ಲಿ ಅದು ಈಜತ್ತೆ. ಅದು 30 ವರ್ಷದ ನಂತರ ಮತ್ತೆ ಅದೇ ತಾನು ಎಲ್ಲಿ ಹುಟ್ಟಿದೇನೋ ಅದೇ ಜಾಗಕ್ಕೆ ಬಂದು ಮೊಟ್ಟೆಯನ್ನು ಇಡತ್ತೆ ಅಂತ. ಅಂದರೆ ಒಮಾನ್ ಕಡಲಿನಲ್ಲಿ ಹುಟ್ಟಿದಂತಹ ಆಮೆ ಜಗತ್ತಿನ ಎಲ್ಲ ಸಮುದ್ರಗಳನ್ನು ಕೂಡ, ಆಸ್ಟ್ರೇಲಿಯಾ ತನಕನೂ ಕೂಡ ಹೋಗುತ್ತೆ. ಅದಕ್ಕೆ ಈಗಾಗಲೇ ಅದರ ಬಗ್ಗೆ ಅಧ್ಯಯನ ಆಗಿದೆ. ಅದಕ್ಕೆ GPS ಚಿಪ್ಗಳನ್ನು ಅಳವಡಿಸಿ ಅದರ ಚಲನೆಯನ್ನು ನೋಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ 35 ವರ್ಷಗಳ ಅವಧಿಯಲ್ಲಿ ಒಂದು 15,000 ಕಿಲೋಮೀಟರ್ ಅದು ಈಜಿ ನಂತರ ಅದು ಮೊಟ್ಟೆ ಇಡುವಂಥ ಸಂದರ್ಭದಲ್ಲಿ ತಾನು ಎಲ್ಲಿ ಹುಟ್ಟಿದ್ದೇನೋ ಅದೇ ಜಾಗಕ್ಕೆ ಬಂದು ಮೊಟ್ಟೆಯನ್ನು ಇಡುತ್ತೆ ಅಂತ. ಈ ರೀತಿ ಒಂದು ಆಮೆ ಸರಿಸುಮಾರು ಒಂದು 400ರಿಂದ 450 ವರ್ಷ ಬದುಕತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಆ ಪ್ರದೇಶಕ್ಕೆ ಸುಮಾರು ಒಂದು 50 ಸಲ ಬಂದು ಮೊಟ್ಟೆಯನ್ನು ಇಡತ್ತೆ. ನನಗೆ ಆ ಸಂದರ್ಭದಲ್ಲಿ ಆ ಆಮೆಯನ್ನು ನೋಡಿದಾಗ ನನಗೆ ಏನಂತು ಅಂತಂದರೆ, ಮನುಷ್ಯ ಹುಟ್ಟಿದ ನಂತರ ಒಂದು 20-22 ವರ್ಷ ನಾವು ಅವರಿಗೆ ಸಾಕಿ ಸಲಹೆ ಸಂಸ್ಕಾರವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಕೊಟ್ಟರೂ ಕೂಡ ಅವನಲ್ಲಿ ಪರಿಪೂರ್ಣತೆ ಅನ್ನುವಂಥದ್ದು ಬರೋದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ತಾಯಿಯಿಂದ ಬೇರ್ಪಟ್ಟಂತಹ ಒಂದು ಆಮೆ ಏಕಾಂಗಿಯಾಗಿ 35 ವರ್ಷ ಕಡಲಲ್ಲಿ ಅಲೆದು
ಮತ್ತು ವಾಪಸ್ ಅದೇ ಜಾಗಕ್ಕೆ ಬಂದು ಮೊಟ್ಟೆಯನ್ನು ಇಡುವಂಥದ್ದು, ತನ್ನ ಬದುಕಿನ ಚಕ್ರವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ನನಗೆ ಒಮಾನ್ದಲ್ಲಿ ಒಂದು ಭಾಳ ದೊಡ್ಡ ವಿಸ್ಮಯವಾಗಿ ಕಂಡಂಥ ಒಂದು ಸ್ಥಳ ಅದು. ಹೀಗಾಗಿ ನಾನು ಅದರ ಬಗ್ಗೆ ಒಂದು ಕೃತಿಯನ್ನು ಕೂಡ ರಚಿಸ್ತಾ ಇದ್ದೇನೆ, ಕೂರ್ಮಾವತಾರ ಅಂತ. ಅಂದರೆ ಆಮೆ ಮೊಟ್ಟೆ ಇಡುವಂಥ ಒಂದು ಪ್ರಸಂಗ ಬಹಳ ಜನರಿಗೆ, ಅಂದರೆ ಈಗ ಹೊನ್ನಾವರದಲ್ಲಿ, ಅಂಕೋಲಾದಲ್ಲಿ, ಅಂದರೆ ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಆಮೆಗಳು ಬರುತ್ತೆ, ಮೊಟ್ಟೆಯನ್ನು ಇಡುತ್ತೆ. ಆದರೆ ಅವೆಲ್ಲ ಒಂದು 5, 10, 15 ಮೊಟ್ಟೆಗಳಾದರೆ ಇಲ್ಲಿ 15,000 ಆಮೆಗಳು. ಅದರ ವ್ಯಾಪ್ತಿಯನ್ನು, ವಿಸ್ತಾರವನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ನಿಜಕ್ಕೂ ಕೂಡ ಒಂದು ದೊಡ್ಡ ಪ್ರಸೂತಿ ಗ್ರಹದ ತರಹ ಕಾಣುತ್ತೆ ಅಂತ ಅಲ್ಲಿಯ ಆ ಕಡಲ ತೀರಗಳು. ಹೀಗಾಗಿ ಒಮಾನನ್ನು ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೋಡಲೇಬೇಕಾದಂಥ ಒಂದು ತಾಣ. ನನಗೆ ಈ ಪ್ರಾತ್ಯಕ್ಷಿಕೆಯಲ್ಲಿ ಇನ್ನೊಂದು ಜಾಗದ ಬಗ್ಗೆ ಬಹುಶಃ ರಂಗನಾಥ್ ಅವರು ಸೇರಿಸಿರ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಆದರೆ ಸೇರಿಸಿಲ್ಲ. ಅದೇನು ಅಂತಂದರೆ, ಒಮಾನ್ನಲ್ಲಿ ಬಂದು ವಿಶೇಷವಾದಂಥ ಒಂದು ಜಾಗ ಇದೆ. ಅದೇನಂತಂದರೆ ಝೀರೋ ಗ್ರಾವಿಟಿ ಪ್ಲೇಸ್ ಅಂತ. ಬಹುಶಃ ನಿಮ್ಮಲ್ಲಿ ಒಮಾನ್ದಲ್ಲಿ ಇದ್ದವರಿಗೆ ಗೊತ್ತಿರ್ಬೋದು ಅಂತ. ಸಲಾಲಕ್ಕೆ ಹೋಗುವಾಗ ನಿಮಗೆ ಮುಖ್ಯ ರಸ್ತೆಯಿಂದ ಸುಮಾರು ಒಂದು 30-40 ಕಿಲೋಮೀಟರ್ ಒಳಗಡೆಗೆ ಹೋದರೆ ಝೀರೋ ಗ್ರಾವಿಟಿ ಪಾಯಿಂಟ್ ಅನ್ನುವಂಥದ್ದಿದೆ. ನಿಮಗೆ ಝೀರೋ ಗ್ರಾವಿಟಿ ಪಾಯಿಂಟ್ ಅಂತಂದರೆ, ನೀವು ಘಟ್ಟದಲ್ಲೂ ಕೂಡ ನಿಮಗೆ ಆ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ನೀವು ಕಲ್ಲನ್ನು ಮೇಲೆ ಎಸೆದ್ರೆ, ಸಾಮಾನ್ಯವಾಗಿ ಕಲ್ಲನ್ನು ಎಸೆದಂಥ ಕಲ್ಲು ಕೆಳಗಡೆಗೆ ಬಂದು ಬೀಳುತ್ತೆ. ಆದರೆ ಅಲ್ಲಿ ನೀವು ಈ ಕಲ್ಲನ್ನು ಎಸೆದ್ರೆ ಅಲ್ಲೆಲ್ಲ ಹೋಗಿ ಬೀಳುತ್ತೆ ಅಂತ. ಹಾಗೆ ನೀವು ನಿಮ್ಮ ಕಾರ್ನಲ್ಲಿ ನೀವು ಕುಳಿತುಕೊಂಡ್ರೆ ಅಲ್ಲೊಂದು ಘಟ್ಟ ಇದೆ. ನೀವು ನಿಮ್ಮ ಕಾರನ್ನು ಆನ್ ಮಾಡಿ, ಚಾಲು ಮಾಡಿ, ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡ್ರೂ ಸಾಕು, ಎಕ್ಸಲರೇಟರ್ ಒತ್ತಬೇಕು ಅಂತಿಲ್ಲ. ಹೀಗೆ ಇಷ್ಟು ನಿಮಗೆ ಅಪ್ಪಿದೆ, ಘಟ್ಟ ಇದೆ, ಆ ಘಟ್ಟದಲ್ಲಿ ಅದು ಹಾಗೆಯೇ ಹೋಗ್ತಾ ಇರುತ್ತೆ ಅಂತ. ಅಂದರೆ ನೀವು ಎಕ್ಸಲೇಟರ್ ಕೊಡದೇ ಹೋದರೂ ಕೂಡ, ಹಿಂದ್ಗಡೆ ಯಾರೇ ತೊಳೆದೇ ಹೋದರೂ ಕೂಡ, ನಿಮ್ಮ ಕಾರು ಘಟ್ಟದಲ್ಲಿ ಹತ್ತಿ ಹೋಗುವಂಥ ಒಂದು ವಿಸ್ಮಯವನ್ನು, ಒಂದು ಪ್ರಾಕೃತಿಕ ವಿಸ್ಮಯವನ್ನು ನೀವು ಅದರಲ್ಲಿ ನೋಡ್ಬೋದು ಅಂತ. ಅಂದರೆ ಸುಮಾರು ಆ ಒಂದು ಬಿಂದುವಿನಿಂದ ಸುಮಾರು 50 ಮೀಟರ್ ಫಾಸಲೆಯಲ್ಲಿ ನೀವು ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲದ ಒಂದು ವಿಶೇಷವಾದಂತಹ ಒಂದು ತಾಣ ಅದು. ಅದನ್ನು ನೋಡಲಿಕ್ಕೆ ತುಂಬ ಜನ ಅಲ್ಲಿಗೆ ಹೋಗ್ತಾರೆ, ಆದರೆ ಸರಿಯಾದಂತಹ ಪ್ರಚಾರ ಇಲ್ಲದೆ ಇರೋದರಿಂದ ಎಲ್ಲರಿಗೂ ಕೂಡ ಗೊತ್ತಾಗಲ್ಲ ಅದು. ನಾನು ಮತ್ತು ಇವತ್ತು ರವಿ ಹೆಗಡೆಯವರು ಬಂದಿದ್ದರೆ ಚೆನ್ನಾಗಿರೋದು. ನಾನು ಮತ್ತು ರವಿ ಹೆಗಡೆಯವರು ಒಟ್ಟಿಗೆ ಒಮಾನ್ನಲ್ಲಿ ಪ್ರವಾಸವನ್ನು ಮಾಡಿದ್ವಿ. ಅಲ್ಲಿ ನಾವೊಂದು ಹಬರೂತ್ ಅನ್ನುವಂಥ ಒಂದು ಪ್ರದೇಶಕ್ಕೆ ಹೋಗಿದ್ವಿ. ಹಬರೂತ್ ಅನ್ನುವಂಥದ್ದು ನಿಮಗೆ ಒಮಾನ್ ಮತ್ತು ಯಮನ್ 2 ದೇಶಗಳು ಸೇರುವಂತಹ ಗಡಿಯಲ್ಲಿ ಇರುವಂಥ ಒಂದು ಪ್ರದೇಶ. ನಿಮಗೆ ಒಮಾನ್ ಎಷ್ಟು ಶಾಂತವಾದಂಥ ಪ್ರದೇಶವೋ, ಝೀರೋ ಕ್ರೈಮ್ ರೇಟ್ ಇರುವಂಥ ಪ್ರದೇಶವೋ, ಯಮನ್ ಅಷ್ಟೇ ಭಯಾನಕವಾದಂಥ ಒಂದು ದೇಶ. ನೀವು ಈ ಲೈವ್ ಫ್ಲೈಟ್ ಅಥವಾ ಲೈವ್ ಪ್ಲೇನ್ ಅನ್ನುವಂಥ ಒಂದು ಮೊಬೈಲ್ ಆ್ಯಪ್ನಲ್ಲಿ ದುಬೈಯನ್ನು ತೆಗೆದರೆ ನಿಮಗೆ ಪ್ರತಿ ಕ್ಷಣದಲ್ಲೂ ಕೂಡ ದುಬೈ ಮೇಲೆ ಒಂದು 200 ವಿಮಾನಗಳು ಹಾರ್ತಾ ಇರುತ್ತೆ. ಒಮಾನ್ ಮೇಲೆ ಒಂದು ಕನಿಷ್ಠ ಒಂದು 50 ವಿಮಾನಗಳು ಹಾರೋದನ್ನು ನಾವು ನೋಡ್ಬೋದು, ಆ್ಯಪಲ್ಲೇ ನಾವು ನೋಡ್ಬೋದು. ಆದರೆ ಯಮನ್ ಮೇಲೆ ಒಂದು ದಿವಸದಲ್ಲಿ 1 ವಿಮಾನವೂ ಕೂಡ ಹಾರೋದಿಲ್ಲ. ನಿಮಗೆ ಇಡೀ ದೇಶ ಭಯಗ್ರಸ್ತವಾದಂತಹ ಭಯೋತ್ಪಾದಕ ಚಟುವಟಿಕೆಗಳಿಗೆ, ಡ್ರಗ್ ಮಾಫಿಯಾಗಳಿಗೆ ಅದು ಶರಣಾದಂಥ ಒಂದು ದೇಶ. ಆ ದೇಶದ ಗಡಿ ಹತ್ರ ನಾವು ಹೋಗಿದ್ವಿ. ನಮಗೆ ಖಂಡಿತವಾಗಿಯೂ ಕೂಡ ಗೊತ್ತಿರಲಿಲ್ಲ ಇಷ್ಟು ಭಯಾನಕವಾಗಿ ಇರಬಹುದು ಈ ಪ್ರದೇಶ ಅನ್ನುವಂಥದ್ದು. ಆ ಹಬರೂತ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಹೋದಾಗ ಇನ್ನೇನು ನಮ್ಮನ್ನು ಅರೆಸ್ಟ್ ಮಾಡುವಂತಹ ಅಥವಾ ಅರೆಸ್ಟ್ ಮಾಡಿ ಮುಂದೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ ಅಂಥ ಒಂದು ಪ್ರದೇಶದಲ್ಲಿ ರವಿ ಹೆಗಡೆಯವರು ಅಲ್ಲಿ ಒಂದು ಫೋಟೋವನ್ನು ತೆಗೆದಿದ್ದಕ್ಕಾಗಿ ಅಲ್ಲಿಯ ಮಿಲಿಟರಿಯವರು ಅವರನ್ನು ಇನ್ನೇನು ಅರೆಸ್ಟ್ ಮಾಡ್ತಾ ಇದ್ರು ಅಂಥ ಒಂದು ಭಯದ ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಸಾವಿನ ದವಡೆಯಿಂದ ನಾವು ಅಲ್ಲಿ ತಪ್ಪಿಸಿಕೊಂಡು ಪಾರಾಗಿ ಬಂದಿದ್ದನ್ನು ನನಗೆ ಇವತ್ತಿಗೂ ಕೂಡ ಕಣ್ಣಿಗೆ ಕಟ್ಟದಾಗಿದೆ. ಒಮಾನ್ದಲ್ಲಿ ನೀವು ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಅಥವಾ ದಿನದ ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಒಂದು ಅಂತಂದರೆ ಹೆಂಗಸರು, ವಿಶೇಷವಾಗಿ ಹೆಂಗಸರು ನಿರ್ಭೀತಿಯಿಂದ
ಓಡಾಡಬಹುದಾದಂತಹ ಒಂದು ದೇಶ. ಪ್ರಾಯಶಃ ಬೆಂಗಳೂರಿನಲ್ಲೂ ಕೂಡ ಅಂಥ ಒಂದು ವಾತಾವರಣ ಇಲ್ಲ ಇವತ್ತು. ಆದರೆ ಮಸ್ಕತ್ನಲ್ಲಿ ನೀವು ನಿರ್ಭೀತವಾಗಿ ಇಡೀ ದೇಶದಲ್ಲಿ ನೀವು ಓಡಾಡಬಹುದು. ನನಗೆ ಅರಬರ ನಾಡಿನಲ್ಲಿ ಕನ್ನಡಿಗರು ಅಂತ ಹೇಳಿದಾಗ ನನಗನ್ನಿಸುವಂಥದ್ದು ಏನು ಅಂತಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಾವು ಯಾವ ನೆಲದಲ್ಲಿ, ಯಾವ ಜಾಗದಲ್ಲಿ, ಯಾವ ಊರಿನಲ್ಲಿ ಸ್ಥಾಪಿತರಾಗಿದ್ದೇವೋ ಅಲ್ಲೇ ಇರುವಂಥದ್ದನ್ನು ನಾವು ಬಯಸ್ತೇವೆ. ನಾನು ಕಳೆದ 30 ವರ್ಷಗಳಿಂದ ರಾಜರಾಜೇಶ್ವರಿ ನಗರದಲ್ಲಿ ಇದ್ದೇನೆ. ನಾಳೆ ನಾನೇನಾದರೂ ಮಾರತ್ಹಳ್ಳಿಯಲ್ಲೋ, ಸಹಕಾರ ನಗರದಲ್ಲೋ ಅಥವಾ ಇನ್ನಿತರ ವೈಟ್ ಫೀಲ್ಡ್ನಲ್ಲೋ ಹೋಗಬೇಕು ಅಂತಂದರೆ ನನಗೆ ಸಾಧ್ಯ ಇಲ್ಲ ಅಂತ ತಕ್ಷಣ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾನು ಇಲ್ಲಿಂದ ಬೇಕಾದರೆ ವೈಟ್ ಫೀಲ್ಡಿಗೆ ನಾನು ಪ್ರತಿ ದಿವಸ ಓಡಾಡ್ತೇನೆ ಹೊರತು ನನ್ನ ಮನೆಯನ್ನು ನಾನು ಅಲ್ಲಿಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನೀವೆಲ್ಲ ಕನ್ನಡಿಗರು, ನಿಮ್ಮ ಬಗ್ಗೆ ಯಾಕೆ ನನಗೆ ಈ ಒಮಾನ್ದಲ್ಲಿರುವಂಥ ಅಥವಾ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಇರುವಂಥ ಕನ್ನಡಿಗರನ್ನು ಕಂಡ್ರೆ ಯಾಕೆ ಅಭಿಮಾನ ಅಂತಂದರೆ, ನೀವು ನಿಮ್ಮ ಸಂಸಾರ ಸಮೇತ ಇಲ್ಲಿ ನಿಮ್ಮ ತಾಯಿ ಬೇರನ್ನು ತೆಗೆದುಕೊಂಡು ಅದನ್ನು ಕಿತ್ತುಕೊಂಡು ಗೊತ್ತು ಪರಿಚಯ ಇಲ್ಲದಂತಹ ಒಂದು ದೇಶದಲ್ಲಿ ನಿಮ್ಮ ಜೀವನವನ್ನು, ಬದುಕನ್ನು, ಸಂಸಾರವನ್ನು ಮತ್ತು ನಿಮ್ಮ ನೆಲೆಯನ್ನು, ಅಸ್ತಿತ್ವವನ್ನು ಕಟ್ಕೊಳ್ಳುವಂಥದ್ದು ನನಗೆ ನಿಜಕ್ಕೂ ಕೂಡ ಅದೊಂದು ಅಚ್ಚರಿ ಮತ್ತು ನಿಮ್ಮ ಬಗ್ಗೆ ಅತೀವವಾದಂಥ ಒಂದು ಹೆಮ್ಮೆಯೂ ಕೂಡ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬೋದ್ರಿ. ಯಾಕೆಂತಂದರೆ ನಾವೆಲ್ಲರೂ ಕೂಡ ಒಂದು ಕಂಫರ್ಟ್ ಝೋನ್ನಲ್ಲಿ ಇರುವಂಥವರು. ಈ ರೇಷ್ಮೆಯ ಗೂಡಿನಲ್ಲಿ ಕಕೂನ್ ಅನ್ನುವಂಥ ಒಂದು ಮೆಂಟಾಲಿಟಿ ಇದೆಯಲ್ಲ, ಆ ರೀತಿ ಕಕೂನ್ ಮೆಂಟಾಲಿಟಿಯಲ್ಲಿ ನಾವೆಲ್ಲರೂ ಕೂಡ ಇರುವಂಥವರು. ಆದರೆ ಅರಬ್ ನಾಡಿನಲ್ಲಿರುವಂಥ ಕನ್ನಡಿಗರ ಹಾಗಲ್ಲ. ಬಹಳ ಪರಿಶ್ರಮ, ಧೈರ್ಯ, ಜೀವನದಲ್ಲಿ ಎಂಥ ಸಂಕಷ್ಟಗಳು ಬಂದರೂ ಕೂಡ ಎದುರಿಸ್ಬೋದು ಅನ್ನುವಂಥ ಒಂದು ಛಾತಿ ಇರುವಂಥವರು. ಹೀಗಾಗಿ ನೀವೆಲ್ಲರೂ ಕೂಡ ಸೇರಿ ಇಂಥ ಒಂದು ಸೊಗಸಾದಂಥ ಒಂದು ಪುಸ್ತಕವನ್ನು, ಇದರಲ್ಲಿ ಬಹಳ ಒಳ್ಳೆಯ ಕೃತಿಗಳನ್ನು, ಲೇಖನಗಳನ್ನು ನಾನು ನೋಡ್ತಾ ಇದ್ದೆ. ಬೇರೆ ದೇಶಗಳಲ್ಲಿ ತೀರ್ಕೊಂಡ್ರೆ ಏನು ಮಾಡಬೇಕು, ಯಾವ ರೀತಿಯಾದಂಥ ಕಷ್ಟಗಳನ್ನು ನಾವು ಎದುರಿಸ್ತೇವೆ, ಅಲ್ಲಿ ನಮ್ಮ ಜೀವನ ಹೇಗಿದೆ, ಅಲ್ಲಿ ಕನ್ನಡ ಶಾಲೆಗಳು ಹೇಗಿದೆ, ನಮ್ಮ ದೈನಂದಿನ ಬದುಕನ್ನು ನಾವು ಯಾವ ರೀತಿಯಾಗಿ ಕಟ್ಟಿಕೊಂಡಿದ್ದೇವೆ, ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಬೇರೆ ಬೇರೆ ಲೇಖಕರು ಈ ಕೃತಿಯಲ್ಲಿ ಭಾಳ ಸೊಗಸಾಗಿ, ಪರಿಣಾಮಕಾರಿಯಾಗಿ ಲೇಖನವನ್ನು ಬರೆದಿದ್ದಾರೆ. ನಾನು ಮತ್ತೊಮ್ಮೆ ರಂಗನಾಥ್ ಅವರಿಗೆ ಹಾಗೂ ಅವರೆಲ್ಲ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಈ ಕೃತಿಯಲ್ಲಿ ನಾನು ಕೂಡ ನನ್ನ ಮುನ್ನುಡಿಯನ್ನು ಬರೆದಿದ್ದೇನೆ. ಆ ಮುನ್ನುಡಿಯಲ್ಲಿ ಬರದೇ ಇರುವಂಥ ವಿಷಯಗಳನ್ನಷ್ಟೇ ನಿಮ್ಮ ಮುಂದೆ ನಾನು ಹೇಳಿದ್ದೇನೆ. ಇದನ್ನು ಬಿಟ್ಟಿದ್ದನ್ನು ದಯವಿಟ್ಟು ತಾವು ನನ್ನ ಮುನ್ನುಡಿಯಲ್ಲಿ ಬರೆದಿರುವಂಥದ್ದನ್ನು ನೀವು ಓದಿ, ಪುಸ್ತಕವನ್ನು ಖರೀದಿಸಿ, ಈ ಗ್ರಂಥಕರ್ತರನ್ನು ಮತ್ತು ಲೇಖಕರನ್ನು ಹರಸಿ, ಬೆಂಬಲಿಸಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಇಂಥ ಸುಂದರವಾದಂಥ ಒಂದು ಕಾರ್ಯಕ್ರಮದಲ್ಲಿ ವೀರೇಶಾನಂದ ಸ್ವಾಮೀಜಿಯವರು ಇತ್ತೀಚಿನ ದಿನಗಳಲ್ಲಿ ಅವರು ತಮ್ಮ ವೈಚಾರಿಕ ಮತ್ತು ಸೈದ್ಧಾಂತಿಕ ಮತ್ತು ಸಮಾಜಪರ ಚಟುವಟಿಕೆಗಳಿಂದ ನಮಗೆಲ್ಲರಿಗೂ ಕೂಡ ಹತ್ತಿರ ಆದಂಥವರು, ಆದರ್ಶ ಆದಂಥವರು. ಅಂಥವರನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಕರೆದಿರುವಂಥದ್ದು ನನಗೆ ನಿಜಕ್ಕೂ ಕೂಡ ತುಂಬ ಸಂತೋಷ ಆಗಿದೆ. ಅವರ ಮಾತುಗಳನ್ನು ಕೇಳಲಿಕ್ಕೆ ನಾನು ಕೂಡ ತವಕಿತನಾಗಿದ್ದೇನೆ. ಹಾಗೆ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರಲ್ಲಿ ಒಬ್ಬರಾದಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು, ಮಲ್ಲೇಪುರಂ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ಘನತೆಯನ್ನು, ಗೌರವವನ್ನು ತಂದುಕೊಡುವಂತಹ ಒಬ್ಬ ಅಪರೂಪದ ವಿದ್ವಾಂಸರು. ಹಾಗೆ ಕನ್ನಡದ ಕೆಲಸಗಳನ್ನು ಕಳೆದ ಅವರು ಅಧ್ಯಕ್ಷರ ಆದ ನಂತರದಿಂದ ಭಾಳ ಕ್ರಿಯಾಶೀಲರಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಸನ್ಮಿತ್ರರಾದಂಥ ಮಹೇಶ್ ಜೋಶಿಯವರು, ಅವರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯರಾಗಿರುವಂಥ ಲಕ್ಷ್ಮೀನಾರಾಯಣಪ್ಪ ಅವರನ್ನ ಹಾಗೂ ಸನ್ಮಿತ್ರರಾದಂಥ ರಾಧಾಕೃಷ್ಣ ಅಡಿಗರನ್ನು, ಪ್ರಾಯಶಃ ರಾಧಾಕೃಷ್ಣ ಅಡಿಗರ ಹೋಟೆಲ್ನ ಬ್ರಾಹ್ಮಣ್ ಕಾಫಿ ಬಾರ್ನ ಇಡ್ಲಿ ಮತ್ತು ವಡೆಯನ್ನು ತಿನ್ನದೇ ಇದ್ದವರು ಪ್ರಾಯಶಃ ಯಾರೂ ಇರಲಿಕ್ಕಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅದನ್ನು ಕೂಡ ತಾವು ತಪ್ಪಿಸ್ಕೊಳ್ಬೇಡಿ. ಅವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ನಾಳೆ ಸಂಕ್ರಾಂತಿ ಹಬ್ಬ, ನಿಮಗೆಲ್ಲರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ನನಗೂ ಇಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.